ನಮಸ್ಕಾರ ಎಲ್ರಿಗೂ. ನಾನು ಅರ್ಚನಾ. ನಾನು ಪ್ರಕಾಶ್ ಬೆಳವಾಡಿ. ಯುದ್ಧಕಾಂಡದಲ್ಲಿ ನನ್ನ ಹೆಸರು ಶಾಮಿಲಿ. ಯುದ್ಧಕಾಂಡ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಭರತ್ ಅಂತ. ಮೊದಲನೇದಾಗಿ ಈ ಸಿನಿಮಾದ ಕಥೆ ರಚನೆ ಮಾಡಿದ್ದು ಪವನ್ ಭಟ್ ಅಂತ. ನನ್ನ ಒಬ್ಬ ಸ್ನೇಹಿತ ಪರಮೇಶ್ ಅವ್ರ ಮುಖಾಂತರ ಇವರು ಪರಿಚಯ ಆಗಿ ಹೀಗೆ ಒಂದಿನ ಕಥೆ ಕೇಳಿದ್ದು. ಕಥೆ ಕೇಳಾದ್ಮೇಲೆ ತುಂಬ ರೋಚಕವಾಗಿತ್ತು ಕಥೆ. ಯುದ್ಧಕಾಂಡ ಸಿನಿಮಾ ನನ್ನ ವೃತ್ತಿ ಜೀವನದ ಬದುಕಿನಲ್ಲಿ 30ನೇ ಸಿನಿಮಾ ಮತ್ತು ಈ ಸಿನಿಮಾ ನನಗೆ ಬಹಳ ಮುಖ್ಯ ಮತ್ತು ವಿಶೇಷವಾದಂಥ ಚಿತ್ರ. ಮುಖ್ಯ ಮತ್ತು ವಿಶೇಷ ಯಾಕೆ ಅಂತಂದರೆ ಇದು ನನ್ನ 2ನೇ ನಿರ್ಮಾಣದ ಸಿನಿಮಾನೂ ಹೌದು. ಜೊತೆಗೆ ಈ ಪಾತ್ರ ಭರತ್ ಅನ್ನೋದು ಬಹುಶಃ ಎಲ್ರಿಗೂ ಸಿಗಲಿಕ್ಕಿಲ್ಲ ಆ ಥರದ ಒಂದು ಪಾತ್ರ. ಇಂಡಿವಿಜುವಲಿ ಒಂದೊಂದೇ ಪಾತ್ರದ ಬಗ್ಗೆ ಮಾತಾಡೋದಕ್ಕೆ ಹೋದರೆ ನಮ್ಮ ಕಥೆ ಕೇಳಿದಾಗ ಫಸ್ಟು ತಲೆನಲ್ಲಿ ಬಂದಿದ್ದು ನಿವೇದಿತಾ. ಬಿಕಾಸ್ ಈ ಇಡೀ ಕಥೆ ನಡೆಯೋದೇ ನಿವೇದಿತಾ ಸುತ್ತಮುತ್ತ. ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ನಿವೇದಿತಾ ಅನ್ನೋ ಒಂದು ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ನಿವೇದಿತಾ ಇಸ್ ಅ ವೆರಿ ಕ್ಲೋಸ್ ಟು ರಿಯಾಲಿಟಿ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ನಮ್ಮ ಸೊಸೈಟಿನಲ್ಲಿ ನಾವು ಯಾವುದೆಲ್ಲ ರೀತಿಯ ಹೆಣ್ಮಕ್ಳನ್ನ ನೋಡ್ತೀವಿ, ಶಿ ಇಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ಇಡೀ ಸ್ಟೋರಿನ ಅಂದರೆ ನಿವೇದಿತಾ ಪಾಯಿಂಟ್ ಆಫ್ ವ್ಯೂನಲ್ಲೂ ತೊಗೊಂಡು ಹೋಗೋದೇನಿದೆ, ದಟ್ ವಾಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನನಗೆ ಈ ಸಿನಿಮಾದ ಕನ್ಸ್ಟ್ರಕ್ಷನ್ನಲ್ಲಿ ಬಹಳ ಇಷ್ಟ ಆಗಿದ್ದು ಬರೀ ಪ್ರೊಟಗನಿಸ್ಟ್ ಮಾತ್ರ ಅಲ್ಲದೆ ಎಲ್ಲ ಪಾತ್ರಗಳು ಅಷ್ಟೇ ಈಕ್ವಲಿ ನಿಲ್ಲುವಂಥ ಒಂದು ಸ್ಟ್ರಕ್ಚರ್. ಆಲ್ಸೋ ಈ ಮೂಮೆಂಟಲ್ಲಿ ನಾನು ಇನ್ನೊಬ್ರು ಆರ್ಟಿಸ್ಟ್ ರಾಜ್ಞಾ ಅನ್ನೋ ಒಂದು ಹುಡುಗಿನ ಕೂಡ ಐ ಹ್ಯಾವ್ ಟು ಟೇಕ್ ಹರ್ ನೇಮ್. ಈ ಫಿಲಮಲ್ಲಿ ನಾನೊಂದು ಸ್ಕೂಲ್ ಹೋಗೋ ಹುಡುಗಿ. ನಂಗೆ ಈ ಸಿನಿಮಾದಲ್ಲಿ ಒಂದು ಹಾಡಿದೆ, ಅದು ನಂಗೆ ತುಂಬ ಇಷ್ಟ. ಓ ದೇವರೇ ಬಾ ಬೇಗನೆ ನಾನೆನ್ನ ಕಂದ ತಾನೆ. ಓ ದೇವನೇ ಬಾ ಬೇಗನೆ. ಲಾಯರ್ ಆಗಬೇಕು, ಒಂದು ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಹೆಸರು ಮಾಡಬೇಕು ಅಂತ ಇರುವಂಥ ಸಮಯದಲ್ಲಿ ತಾನು ನಿರೀಕ್ಷೆ ಮಾಡದೇ ಇರೋಂಥದ್ದು ಘಟನೆಗೆ ಎಲ್ಲೋ ಒಂದು ಕಡೆ ಅವನಿಗೂ ಒಂದು ನಂಟನ್ನು ಸೇರಿಕೊಂಡು ಒಂದು ಹೋರಾಟಕ್ಕೆ ತಾನು ಭಾಗಿಯಾಗ್ತಾನೆ. ದ ಹೀರೋ ಆಫ್ ದ ಫಿಲ್ಮ್ ಈಸ್ ಧರ್ಮ. ಧರ್ಮದ ಪ್ರಜ್ಞೆ ಈ ಚಲನಚಿತ್ರದ ಹೀರೋ. ಈ ಕೋರ್ಟ್ ಸೀನ್ ಇಲ್ಲಿ ಈ ಚಿತ್ರದಲ್ಲಿ ಆಗ್ತಾ ಇರಬೇಕಾದ್ರೆ ಈಗ ಅಜಯ್ ರಾವ್ ಅವರು ಅವ್ರ ಪಾತ್ರ ಎಮೋಷ್ನಲ್ ಆಗಿ ಕೇಸನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಪಾತ್ರದ ಪರವಾಗಿ ಅವ್ರ ವಿರುದ್ಧ ತಾತ್ಸಾರ, ಸಿಟ್ಟು ಅದನ್ನು ತೋರಿಸ್ಬೇಕಾಗಿತ್ತು ನನಗೆ. ನಾನು ಈ ಸಿನಿಮಾದಲ್ಲಿ ತುಂಬ ಕಲ್ತ್ಕೊಂಡಿದ್ದೀನಿ. ಗುಡ್ ಟಚ್, ಬ್ಯಾಡ್ ಟಚ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅದೇ ಯಾರಾದರೂ ನಿಮಗೆ ಬ್ಯಾಡ್ ಟಚ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ. ಈ ಕಥೆಗೆ ಬರುವಂಥ ಕೆಲವೊಂದು ಪಾತ್ರಗಳು ನಿವೇದಿತಾ ಆಗಿರ್ಬೋದು, ಶ್ಯಾಮಿಲಿ ಅನ್ನೋ ಒಂದು ಮಗು ಪಾತ್ರ ಆಗಿರ್ಬೋದು, ರಾಬರ್ಟ್ ಡಿಸೋಸ್ ಅನ್ನೋ ಒಂದು ಪಾತ್ರ, ನಾಗಭೂಷಣ್ ಅನ್ನೋ ಪಾತ್ರ, ಸೋಮಶೇಖರ್ ತಲ್ಕಾಡ್ ಅನ್ನೋ ಒಂದು ಪಾತ್ರ. ಸೊ ಈ ಎಷ್ಟು ಪಾತ್ರಗಳು ವೆರಿ ಮೇನ್ ಪಿಲ್ಲರ್ಸ್ ಆಫ್ ದಿ ಫಿಲ್ಮ್. ಪಾಕ್ಸೋ ಕ್ರೈಮ್ಸ್ ಅಂದರೆ ಎಸ್ಪೆಷಲಿ ಈಗ ಮಕ್ಕಳ ಮೇಲೆ ಆಗೋದಿದೆಯಲ್ಲ. ಹಿಂದೆ ನಮಗೆ ಯಾರೋ ಇಲ್ಲಿ ಪ್ರೆಸೆಂಟೇಷನ್ ಒಂದು ಸತಿ ಮಾಡಿದ್ರು, ನಿಮ್ಯಾನ್ಸಿಂದ ಒಬ್ಬರು ಡಾಕ್ಟರ್ ವಿವೇಕ್ ಬೆನಗಲ್ ಅನ್ನೋರು ಬಂದು ಮಾಡಿದರು. ಅವ್ರು ಹೇಳಿದ್ರು 48% ಕೇಸ್ಗಳು ಅಂದರೆ 48% ಆಫ್ ಕೇಸಸ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ಅದು ಇಟ್ ವಿಲ್ ಹ್ಯಾಪನ್ ಯಾರು ಅವರ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಾರೋ ಅವರಿಂದನೇ ಈ ಇಂಥದ್ದಾಗತ್ತೆ ಅನ್ನೋದು.
ಈ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು, ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಬಹಳ ವಿಶೇಷ ಮತ್ತು ಮುಖ್ಯ. ಇಟ್ಸ್ ಅ ವೆರಿ ಶಾರ್ಟ್ ಸೀಕ್ವೆನ್ಸ್ ಶೂಟ್ ಮಾಡೋದು, ಬಟ್ ಸ್ಟಿಲ್ ಅಷ್ಟೇ ಶಾರ್ಟ್ ಇದ್ರೂ ತುಂಬ ಇಂಪಾರ್ಟೆಂಟ್ ಸೀಕ್ವೆನ್ಸ್. ಅಂದರೆ ಇಡೀ ಸಿನಿಮಾ ಸ್ಟಾರ್ಟ್ ಆಗೋದೇ ಅದರಿಂದ. ಅದೇ ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ ಇಫ್ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಗುಡ್ ಆ್ಯಂಡ್ ಈವಿಲ್, ಇದರ ವಿರುದ್ಧ ಯಾವುದೋ ಒಂದು ಯುದ್ಧ ನಡೆಯುತ್ತೋ ಆ ಯುದ್ಧದಲ್ಲಿ ನಟ ಪಾತ್ರವನ್ನು ನಿರ್ವಹಿಸಿದಾಗ ವಿಚಾರದ ಪರವಾಗಿದ್ದು ಪಾತ್ರದ ಪರವಾಗಿ ಅಭಿನಯಿಸಬೇಕಾಗುತ್ತೆ, ಪಾತ್ರಕ್ಕೆ ಸತ್ಯ ಕೊಟ್ಟು ಮಾಡಬೇಕಾಗುತ್ತೆ. ಆದರೆ ನಟರಿಗಿರುವ ಜವಾಬ್ದಾರಿ ವಕೀಲರಿಗೂ ಇದೆಯಾ ಇಲ್ಲವಾ ಅನ್ನೋ ಪ್ರಶ್ನೆಯನ್ನು ಕೇಳುವ ಮಟ್ಟಕ್ಕೆ ಚಲನಚಿತ್ರದ ಕತೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿವೇದಿತಾ ಥರ ಅನ್ಯಾಯಕ್ಕೊಳಗಾಗಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಹೋರಾಡ್ತಾ ಇರೋ ಹಾಗೆ, ಅಂದರೆ ಆ ಜಾಗದಲ್ಲಿ ನಾನಿದ್ದಿದ್ರೆ ನಾನೇನು ಮಾಡ್ತಿದ್ದೆ ಅಂತ ನೀವು ಕೇಳೋದಾದರೆ ಐ ಆಲ್ಸೋ ಡೋಂಟ್ ಹ್ಯಾವ್ ಎನ್ ಆನ್ಸರ್ ಅದಕ್ಕೆ. ಕಾನೂನು ವಿರುದ್ಧವಾಗಿ ಏನೇನೋ ಮಾಡಬೇಕಂತ ಆ ಒಂದು ರೋಷ ಬರುತ್ತೆ, ಡೆಫಿನೆಟ್ಲಿ ಅನ್ಸುತ್ತೆ ಆ ಮೊಮೆಂಟಿಗೆ. ಬಟ್ ಹಂಗೆ ಮಾಡೋಕ್ಕಾಗೋದಿಲ್ಲ ಅಲ್ಲ. ಈ ಸಿನಿಮಾ ಮುಖಾಂತರ ನಾವು ಹೇಳೋಕ್ಕೆ ಹೊರಟಿರೋದು ಅದನ್ನೇ. ನೋಡಿ, ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಬಂದಾಗ ನಾವು ಎಲ್ಲ ಸಿನಿಮಾಗೂ ಕೇಳ್ಕೊಳ್ತೀವಿ. ಆದರೆ ಇದರಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಭಾಳ ಗಂಭೀರವಾದ ಸಮಸ್ಯೆ. ಭಾರತ ತಲೆ ತಗ್ಗಿಸಬೇಕಾದ ಒಂದು ಸಂಗತಿಯಾಗಿದೆ ಇದು. ದೇ ಗಿವ್ advisories, travel advisories in other countries on how you should be careful with Indian men. ನೀವು ಸಿನಿಮಾ ನೋಡಬೇಕಾದ್ರೆ ತುಂಬ ವಂಡರ್ಫುಲಿ ಕನೆಕ್ಟ್ ಆಗಿ ನಾವು ಸ್ವತಃ ಕೋರ್ಟಲ್ಲಿದ್ದೀವಿ ಅಥವಾ ಅವ್ರ ಜೀವನದಲ್ಲೇ ಇದ್ದೀವಿ ಅಂತ ನಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ನಂಬಿಕೆ ಏನಂದರೆ, ಈ ಚಿತ್ರದಲ್ಲಿ ಪಾಲ್ಗೊಂಡ ಎಲ್ಲ ತಾಂತ್ರಿಕ ವರ್ಗದವರಾಗಲಿ, ನಮ್ಮ ನಟವರ್ಗದವರಾಗಲಿ, ಅಥವಾ ನಿರ್ದೇಶನ ಮಾಡಿದ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲರಿಗೂ ಈ ಸಿನಿಮಾದಲ್ಲಿ ಅವ್ರಿಗೆ ಒಂದು ಎಮೋಷ್ನಲ್ ಅಪೀಲ್ ಇತ್ತು ಅವ್ರಿಗೆ. ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ತೊಗೊಂಡಾಗ ನಮಗೆ ಕಥೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಥವಾ ನಾವು ಅದನ್ನು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತೀವೋ ಅದನ್ನು ಆನ್ ಸ್ಕ್ರೀನ್ ಆಡಿಯನ್ಸಿಗೆ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಒಬ್ಬ ಆರ್ಟಿಸ್ಟ್ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಂತಂದಾಗ ಆಡಿಯನ್ಸ್ ಕಡೆಯಿಂದ ನಂಬಿಕೆನೂ ಅಷ್ಟೇ ಜಾಸ್ತಿ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಡಿಸೈಡ್ ಮಾಡಿದ್ದು ಅಂತಂದರೆ ಯಾವುದೇ ವಿಚಾರದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಅಪ್ ಟು ದಿ ಮಾರ್ಕ್ ಇರಬೇಕು ಅಂತ. ಮೋಸ್ಟ್ ಆಫ್ ದಿ ಅನ್ನೋದಕ್ಕಿಂತ 99% ಆಫ್ ದಿ ಲೊಕೇಶನ್ಸ್ನ ನಮ್ಮ ಕಂಟ್ರೋಲಲ್ಲೇ ತೊಗೊಳ್ಬೇಕಾಗಿತ್ತು. ಹಾಗಾಗಿನೇ ಪ್ರತಿಯೊಂದು ಲೊಕೇಶನ್ಸ್ ಅದು ಲಿಟ್ರಲಿ ನಾವು ಸೆಟ್ ಹಾಕಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಪಾತ್ರ ಪ್ಲೇ ಆಗಿದ್ದು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಅವ್ರದ್ದು. ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾ ಅಂತ ಹೇಳ್ಕೋಬೇಕು. ಆ ರೀತಿಯಲ್ಲಿ ವಂಡರ್ಫುಲ್ ಸಿನಿಮಾನ ಮಾಡಿದ್ದೀವಿ. ಇದು ನಾನು ನಮ್ಮ ಕನ್ನಡ ಜನತೆಗೆ ಕೊಡ್ತಾ ಇದ್ದೀನಿ ಅನ್ನೋವಂಥದ್ದು ಒಂದು ಅದ್ಭುತವಾದಂಥ ಹೆಮ್ಮೆ ಇದೆ. ಮೋಸ್ಟ್ ಆಫ್ ದ ಟೈಮ್ ವಿ ಪ್ಲೇ ದ ಕ್ಯಾರೆಕ್ಟರ್, ಬಟ್ ಸಮಟೈಮ್ಸ್ ದ ಕ್ಯಾರೆಕ್ಟರ್ ಪ್ಲೇಸ್ ಅಸ್. ಸೊ ಇಷ್ಟೆಲ್ಲ ಎನರ್ಜಿ ಹಾಕಿ ಒಂದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಅರ್ಚನಾಯಿಂದನ, ನಿವೇದಿತಾಯಿಂದನ, ಅಥವಾ ನಮ್ಮಿಬ್ಬರಲ್ಲೂ ಇರುವಂಥ ಒಂದು ಕಾಮನ್ ಫ್ಯಾಕ್ಟರ್ ಆ ಹೆಣ್ಣಿನ ಶಕ್ತಿಯಿಂದನ ನಂಗೂ ಗೊತ್ತಿಲ್ಲ. ಐ ಥಿಂಕ್ ದಿ ಟ್ರೂ ಸಿನಿಮಾ ಮೇಕಿಂಗ್ ಈಸ್ ಸಿನಿಮಾ ನೋಡ್ತಾ ನಿಮಗೆ ಸಿನಿಮಾನೇ ಅನಿಸ್ಬಾರ್ದು, ಇದು ನಿಜವಾಗ್ಲೂ ನಡೀತಾ ಇದೆ ಅಂತ ಅನಿಸ್ಬೇಕು. ಆ್ಯಂಡ್ ಅದನ್ನು ಅಚೀವ್ ಮಾಡೋದ್ರಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನ್ನ ಭಾವನೆ. ನಮಗೆ ಹೋಗ್ತಾ ಈ ಕಥೆ, ಈ ಪಾತ್ರ, ಈ ಡೈಲಾಗ್ಸ್ಗಳು ನಮಗೆ ಎಷ್ಟು ಹತ್ತಿರ ಆಗಿ ಹೋಗಿತ್ತು ಅಂತಂದರೆ ಎವ್ರಿಬಡಿ ಒಂದೊಂದು ಪೇಜ್ ಗಟ್ಟಲೆ ಡೈಲಾಗ್ನ ಸಿಂಗಲ್ ಟೇಕಲ್ಲಿ ಹೇಳುವಂಥ ಸಾಮರ್ಥ್ಯ ಬಂದ್ಬಿಟ್ಟಿತ್ತು. ಸೊ ಎಲ್ಲಿ ಕಟ್ ಹೋಗೋದು, ಎಲ್ಲಿ ಆ್ಯಂಗಲ್ಸ್ ಚೇಂಜ್ ಮಾಡೋದು, ಅಂದರೆ ದಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಜಾಬ್.
ಹೆಣ್ಣನ್ನು ದೇವತೆ ಅಂತ ಪೂಜೆ ಮಾಡುವಂತಹ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ಗಂಟೆಗೆ 50 ಪ್ರಕರಣಗಳು ದಾಖಲೆ ಆಗ್ತವೆ. ಇನ್ನು ದಾಖಲೆ ಆಗದೆ ಇರುವಂಥ ಸಂಖ್ಯೆಗಳು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಕಾರ್ಡಿಂಗ್ ಟು ವುಮೆನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇಂಡೆಕ್ಸ್ ಪ್ರಕಾರ 177 ದೇಶದ ಪೈಕಿ ನಮ್ಮ ದೇಶ 128ನೇ ಸ್ಥಾನದಲ್ಲಿದೆ. ಯಾಕೆ ಗೊತ್ತಿಲ್ಲ. ನನ್ನ ಪಾತ್ರದ ಮುಖಾಂತರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅಂದರೆ ನೀವು ಚಿತ್ರ ನೋಡಬೇಕಾದ್ರೆ ನನ್ನ ಪಾತ್ರ ಗೊತ್ತಿಲ್ಲದೇನೆ ಸಮಾಜಕ್ಕಾಗಿರ್ಬೋದು ಅಥವಾ ನ್ಯಾಯಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕುತ್ತೆ ಭರತನ ಪಾತ್ರ. ಹೆಣ್ಮಕ್ಳು ಕೆಲಸ ಮಾಡುವಂಥ ಜಾಗದಲ್ಲಿ ತಮ್ಮ ವರ್ಕ್ ಸ್ಪೇಸಲ್ಲಿ ವರ್ಷಕ್ಕೆ ಅವ್ರ ಮೇಲೆ ಆಗುವಂಥ ದೌರ್ಜನ್ಯದ ಬಗ್ಗೆ 400ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲೆ ಆಗ್ತವೆ. ಸೊ ಇದಿಷ್ಟು ಯಾಕೆ ನಡೀತಾ ಇದೆ ಮತ್ತು ಇಷ್ಟು ಅನ್ಯಾಯಗಳಿಗೆ ಸಿಗುವಂಥ ನ್ಯಾಯ ಯಾವಾಗ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದು ಪ್ರಶ್ನೆ ನನ್ನಲ್ಲೇ ಕಾಡ್ತಾ, ಜೊತೆಗೆ ಭರತ್ ಯುದ್ಧಕಾಂಡ ಸಿನಿಮಾದಲ್ಲಿ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲವನ್ನೂ ಗಮನಿಸಿದಾಗ ಹೋಗ್ತಾ ನನಗೆ ಬಂದಿದ್ದು ಈ ಸಿನಿಮಾ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ತಲುಪಬೇಕು. ರಾಷ್ಟ್ರಪತಿಗಳಿಗೆ ಈ ಸಿನಿಮಾ ಮುಖಾಂತರ ನನ್ನ ಮತ್ತು ನನ್ನ ಚಿತ್ರತಂಡದ ಒಂದು ಮನವಿ ಏನಂತಂದರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಹೆಣ್ಮಕ್ಳ ಶೋಷಣೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗೋದು ತುಂಬಾ ಅಗತ್ಯ. ಹಾಗಾಗಿ ಈ ವಿಷಯ ಕುರಿತು ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಬೇಕು. ಅದೇ ರೀತಿಯಾದಂಥ ಎಥಿಕ್ಸ್ಗಳನ್ನ ಇಟ್ಕೊಂಡು ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬಲ್ಲ ಅಂತಹ ಸಿನಿಮಾ ಯುದ್ಧಕಾಂಡ. ಸೊ ಈ ನಂಬಿಕೆ ಮೇಲೆ ಇದು ಬೇರೆ ಯಾರಾದರೂ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಬ್ಬ ಜವಾಬ್ದಾರಿಯುತ ಕಲಾವಿದನಾಗಿ ನನಗೆ ಅಭಿಮಾನಿಗಳು ಕೊಟ್ಟಂಥ ಪ್ರಶಂಸೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ನಾವು ಹಿಂದಿರುಗಿಸ್ಬೇಕಾದ್ರೆ ಏನಾದರೂ ಅಂದರೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಿ, ಏನಾದರೂ ಕೊಡಬೇಕಂತ ಇದ್ದಾಗ ಒಂದು ಸ್ವಾರ್ಥ ಅನ್ನೋದಿರುತ್ತೆ. ಈ ಥರದ ಸಿನಿಮಾಗಳು ನನ್ನಿಂದನೇ ಬರಬೇಕು ಅನ್ನೋದೊಂದು. ಸೊ ಹಾಗಾಗಿ ಅಜಯ್ ರಾವ್ ಪ್ರೊಡಕ್ಷನ್ಸಿಂದ ಈ ಥರದ್ದು ಒಂದು ಸಿನಿಮಾ, ಒಂದು ಕೃಷ್ಣಲೀಲಾ ಕೊಟ್ಟಿದ್ದ. ಮತ್ತೇನು ಮಾಡ್ದ ಅಂತಂದರೆ, ನಾನು ಯುದ್ಧಕಾಂಡ ಅನ್ನೋ ಇನ್ನೊಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ಹೆಗ್ಗಳಿಕೆ ನನ್ನದಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ, ಏನೇ ಬರಲಿ, ಏನೇ ಅಡಚಣೆಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಈ ಸಿನಿಮಾಗಳನ್ನು ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಒಂದು ದೃಢವಾದ ವಿಶ್ವಾಸ ಮತ್ತು ಒಂದು ಛಲ ತಗೊಂಡು ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಮತ್ತು ಈ ಪಾತ್ರ ನಿರ್ವಹಿಸೋದಕ್ಕೆ ಕಾರಣ ಆಗಿದ್ದು. ಆದಷ್ಟು ಬೇಗ ನಮ್ಮ ಸಿನಿಮಾ ಯುದ್ಧಕಾಂಡ ಇನ್ನೇನು ತೆರೆ ಕಾಣಲಿದೆ. ಸಮಾಜದಲ್ಲಿ ಆದಷ್ಟು ಬೇಗ ಇದೊಂದು ಇಂಪ್ಲಿಮೆಂಟ್ ಆದರೆ ಪ್ರಾಬಬ್ಲಿ ನಾವು ಈ ಸಿನಿಮಾ ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ರಿಯಲ್ ಲೈಫಲ್ಲಿ ಕಷ್ಟ ಇರ್ಬೋದು, ಆದರೆ ಸಿನಿಮಾನ ನೋಡಿ ರಿಯಲ್ ಲೈಫ್ ಪ್ರೇರಿತ ಆದರೆ ಭಾಳ ಚೆನ್ನಾಗಿರುತ್ತೆ. ಇದು ಧರ್ಮದ ಕತೆ, ನೋಡಬೇಕಿದು ನೀವು. ಅದಕ್ಕೆ ಇದು ನನ್ನ ಹೋರಾಟ ಮಾತ್ರ ಅಲ್ಲ, ನಮ್ಮ ಹೋರಾಟ ಆಗಬೇಕು.